ತುಂಬಾ ಸಗದಾಗಿದೆ. 2003 ಕರಿಯಾ, 2025 ತಲ್ವಾರ್. ತಲ್ವಾರ್ ಅನ್ನೋ ಹೆಸರಿಗೆ ಒಂದೇ ಹೆಸರು, ಅದು ಧರ್ಮನ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ಎಸ್ಪೆಷಲಿ ಏನ್ ಸಸ್ಪೆನ್ಸ್ ಅಂದ್ರೆ ನಮ್ಮ ಯಜಮಾನ್ರು ಕ್ಲಾಪ್ ಮಾಡಿರೋ ಮೂವಿ, ನಮ್ ದೇವ್ರು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಕೆ ಅವ್ರು ಮುಟ್ಟಿದೆಲ್ಲ ಚಿನ್ನ, ಅವ್ರು ಕ್ಲಾಪ್ ಮಾಡಿದ್ರೆ ಈ ಸಿನಿಮಾ ಸಕ್ಸಸ್. ಸೂಪರ್. ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು, ಎಲ್ರು ಬಂದು ನೋಡಿ. ಗುಡ್ ಲಕ್. ಇದೊಂದು ಫ್ಯಾಮಿಲಿ ಸಿನಿಮಾ ಚೆನ್ನಾಗಿದೆ. ಅದು ನಮ್ಮ ಜೂನಿಯರ್ ಡಿ ಬಾಸ್ ಅಲಿಯಾಸ್ ಅವಿನಾಶ್ ಅವರು ಆಕ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಸಾಂಗ್ ಕೂಡ ಇಷ್ಟ ಆಯ್ತು. ಅವ್ರ ವಿಡಿಯೋ ಮಚ್ಚು ಸ್ಟೈಲ್ ಇದೆಯಲ್ಲ, ನನ್ ಮಗನ್ ಸೈಟ್ ಆಗುತ್ತೆ ಬ್ರೋ. ಇವತ್ತು ಲೈಫ್ ನಲ್ಲಿ ಇಂಥ ಒಬ್ಬ ರೌಡಿನ ನಾನ್ ನೋಡ್ತಾ ಇರೋದು. ವಿಡಿಯೋ ಲಾಂಗ್ ಗ್ರಿಪ್ ಇರಬೇಕು, ಎಳೆಯೋ ಲಾಂಗ್ ಶಾರ್ಪ್ ಇರಬೇಕು. ಅಲ್ಲ, ಇಷ್ಟು ವರ್ಷ ನಾನು ಕಾದಿದ್ದೆ ಅದಕ್ಕೋಸ್ಕರ. ಅಲ್ಲ, ಈ ಸಿನಿಮಾಗೆ ಕಾದಿದ್ದು ನಾನು, ಬೇರೆ ಅದಕ್ಕಲ್ಲ. ಗಂಡನಿಗೋಸ್ಕರ ಅವ್ರ ಜೀವನನೇ ಇದ್ ಮಾಡ್ಬಿಡ್ತಾರೆ. ಅಯ್ಯೋ ಅವ್ರು ಚೆನ್ನಾಗಿರ್ಬೇಕು. ಈ ಸಿನಿಮಾಲಿ ಪಶ್ಚಾತ್ತಾಪ ಅನ್ನೋದಿದೆಯಲ್ಲ, ಒಬ್ಬ ಹುಡುಗ ಮಾಡಿದ ಒಂದೇ ತಪ್ಪಿಗೆ. ಸೊ ಆ ನೋವು ನನಗೆ ನೋಡೋವಾಗ ಒಂದು ಸೆಕೆಂಡ್ ಎದ್ಕೊಂಡ್ಬಿಡೋಣ ಅನ್ಸ್ಬಿಡ್ತು. ತಾಯಿಯ ಪ್ರೀತಿಯಲ್ಲಿ, ತಾಯಿಯ ಮಡಿಲು ಎಲ್ಲಿ. ಅವಾಗ ನವಗ್ರಹ ಕ್ಯಾಡ್ಬರೀಸ್ ಅಲ್ಲಿ ಆಕ್ಟ್ ಮಾಡಿದಾರ. ಈ ಚೆನ್ನಾಗಿದ್ದಾರೆ. ಜೈ ಡಿ ಬಾಸ್. ಸರ್, ನನಗೆ ಐ ಥಿಂಕ್ ಒಂದು ತುಂಬಾ ಸ್ಪೆಷಲ್ ಆದ ಒಂದು ಸಿನಿಮಾನೇ ಇದು. ಅಂಡ್ ಈ ತಾಯಿ ಸೆಂಟಿಮೆಂಟ್ ಅನ್ನೋದು, ಒಂದು ರೌಡಿಸಮ್ ಅಂದಾಗ ಜನ ಬರೀ ಹೊಡಿ ಬಡಿ ಅಂತ ಇರಲ್ಲ ಸಿನಿಮಾಲಿ. ಸೊ ಇದರಲ್ಲಿ ಆ ಸೆಂಟಿಮೆಂಟ್, ಒಂದು ಲವ್ ಸೆಂಟಿಮೆಂಟ್ ಆಗಿರೋದು, ತಾಯಿ ಸೆಂಟಿಮೆಂಟ್ ಆಗಿರೋದು. ಐ ಥಿಂಕ್ ಜನರದ್ದು ರೆಸ್ಪಾನ್ಸ್ ನೋಡ್ತಾ ಇದ್ರೆ, ಥಿಯೇಟರ್ ಕುತ್ಕೊಂಡು ನೋಡ್ತಾರಾಗ, ಜನರ ಜೊತೆ ನೋಡುವಾಗ ಖುಷಿ ಆಯ್ತು. ಎಲ್ಲರೂ ಒಂಥರ ಆ ಸೆಕೆಂಡ್ ಹಾಫ್, ಆ ತಾಯಿ ಸೆಂಟಿಮೆಂಟ್ ಅನ್ನೋದು ತುಂಬಾ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡೋಗಿದ್ದಾರೆ. ಅಂದ್ರೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಡೈರೆಕ್ಟರ್ ಸರ್ಗೆ. ಯಾಕಂದ್ರೆ ಪ್ರತಿಯೊಂದು ಡೈಲಾಗ್ನು ಒಂದು ಲವ್ ಸೆಂಟಿಮೆಂಟ್, ತಾಯಿ ಸೆಂಟಿಮೆಂಟ್ ಅಲ್ಲಿ ಪ್ರತಿಯೊಂದು ಡೈಲಾಗ್ನು ಒಂದು ತುಂಬಾ ವೇಟೇಜ್ ಇದೆ. ಆಮೇಲೆ ಇವತ್ತಿನ ಯುವಕರಿಗೆ ಅಂಡ್ ಒಂದೊಂದು ಮೆಸೇಜ್ ಇದೆ ಸರ್, ಒಂದು ಮೆಸೇಜ್ ಇದೆ ಸಿನಿಮಾನಲ್ಲಿ. ಅದನ್ನ ನೋಡಿ ನನಗೆ ಬಹಳ ಖುಷಿ ಆಯ್ತು. ಅಂಡ್ ಅವಿನಾಶ್ ಅವರು ಕಣ್ಣಲ್ಲಿ ನೀರು ಹಾಕಿರೋದು ನನಗೆ ನಿಜವಾಗ್ಲೂ, ಯಾಕಂದ್ರೆ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಈ ಸಿನಿಮಾ ಅಂತ ನನಗೆ ಗೊತ್ತು. ತುಂಬಾ ವರ್ಷ ಕಾದಿದ್ದಾರೆ, ನಾನು ಅಷ್ಟೇ. ಒಂದ್ ಮಾಸ್ ಆಗಿ ಜನ ಯಾವ ತರ ನನ್ನ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋದನ್ನ ನನ್ಗೂ ಒಂದು ಭಯ ಇತ್ತು. ಬೆಳಗ್ಗೆ ಎದ್ದು ನಮ್ಮ ತಂದೆ ತಾಯಿ ಆಶೀರ್ವಾದ ತಗೊಂಡು ನಾನು ಸೀದಾ ಇಲ್ಲಿ ಬಂದಾಗ ಥಿಯೇಟರ್ಗೆ ಒಂಥರ ಪಕ್ಕ ಅಂತ ಏನಪ್ಪಾ ಆಗುತ್ತೆ, ಜನ ಏನ್ ಆಕ್ಸೆಪ್ಟ್ ಮಾಡ್ತಾರೆ, ಒಂದೇ ತರ ನೋಡಿದ್ರೆ ನನ್ನ. ಬಟ್ ಇದ್ರಲ್ಲಿ ಒಂದು ಈ ಆಕ್ಷನ್ ನಲ್ಲಿ ನನ್ನ ಇಷ್ಟಪಡ್ತಾರ, ಈ ಗೆಟಪ್ ಅಲ್ಲಿ ಇಷ್ಟಪಡ್ತಾರ ಅಂತ. ಬಟ್ ಪ್ರತಿಯೊಬ್ಬರು ಐ ಥಿಂಕ್ ನನ್ನ ವೆಲ್ ವಿಶರ್ಸ್ ಪ್ಲಸ್ ಫ್ಯಾನ್ಸ್, ಆಮೇಲೆ ಪ್ರತಿ ಸಿನಿಮಾನು ನನ್ನ ಸಿನಿಮಾನ ಬಂದು ನೋಡ್ಬಿಟ್ಟು ಮುಖದ ಮೇಲೆ ಹೇಳ್ಬಿಡ್ತಾರೆ ಡೈರೆಕ್ಟ್ ಆಗಿ, ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ. ಬಟ್ ಈ ಸಿನಿಮಾ ನೋಡ್ಬಿಟ್ಟು ಪ್ರತಿಯೊಬ್ರು ನನ್ನ ಫ್ರೆಂಡ್ಸ್, ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ ಹೇಳ್ಬೋದು, ಪ್ರತಿಯೊಬ್ಬರು ಬಂದು ನನಗೆ ಇಲ್ಲ ಮಗ ಚೆನ್ನಾಗಿ ಮಾಡಿದ್ಯಾ, ತುಂಬಾ ಚೆನ್ನಾಗಿ ಮಾಡಿದ್ಯಾ, ಸಿನಿಮಾಲಿ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಸಿನಿಮಾ ತಾಯಿ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಒಂದು ಆಕ್ಷನ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬರೀ ಟ್ರೇಲರ್ ನೋಡಿದ್ವಿ. ಬಟ್ ಆಕ್ಷನ್ ಈ ತರ ಒಂದು ಆಕ್ಷನ್ ಇರುತ್ತೆ, ಈ ತರ ಒಂದು ಮಾಸ್ ಡೈಲಾಗ್ಗಳು ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ತುಂಬಾ ಇಂಪ್ರೂವ್ಮೆಂಟ್ ಇದೆ ಇನ್ನು ಸಿನಿಮಾಗಳನ್ನ ಕಂಪೇರ್ ಮಾಡಿದಾಗ, ಪ್ರೀವಿಯಸ್ ಮಾಡೋದ್ರಿಂದ ಇವಾಗ ನಿಮಗೆ ತುಂಬಾ ಒಂದು ಬೇರೆ ತರ ತೋರಿಸ್ತಾರೆ. ಸೊ ಅದನ್ನ ಕೇಳಿದಾಗ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಕಷ್ಟ ಬೀಳ್ತಾ ಇದ್ದೀನಿ ಸರ್, ನಾನು ಒಂದು 15 ವರ್ಷದಿಂದ ಒಂದು ಬ್ರೇಕ್, ಒಂದು ಚಿತ್ರರಂಗದಲ್ಲಿ ಬ್ರೇಕ್ ಸಿಗ್ಬೇಕಂತ ತುಂಬಾ ಕಷ್ಟ ಬೀಳ್ತಾ ನವಗ್ರಹ ಆದ್ಮೇಲೆ. ನನಗೆ ಅನ್ಕೊಂಡಿರ್ತಾರೆ ಯಾವ್ದೋ ಒಂದು ಬ್ರೇಕ್ ಸಿಗ್ಲಿಲ್ಲ, ಯಾವ್ದೋ ಒಂಥರ ಒಂದು ಹಿಟ್ ಅಂತ ಒಂದು ಸಿಗ್ಲಿಲ್ಲ. ಬಟ್ ಎಲ್ಲಾ ಪ್ರೊಡ್ಯೂಸರ್ಸ್ಗೂ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಕಾಸ್ಟ್ ಮಾಡಬೇಕು. ಬಟ್ ಎಲ್ಲೋ ಒಂದ್ ಕಡೆ ನಮ್ಮ ಪ್ರೊಡ್ಯೂಸರು ಮುರಳಿ ಅವರು ಮತ್ತೆ ಸುರೇಶ್ ಸರ್ ಅವ್ರಿಗೂ ಒಂದು ಹಸು ಇದೆ, ಇದೇನಾದ್ರೂ ಒಂದು ಹಿಟ್ ಕೊಡ್ಲೇಬೇಕು, ಅವ್ರಿಗೂ ಒಳ್ಳೇದಾಗ್ಬೇಕು, ಧರ್ಮಂಗೂ ಒಳ್ಳೇದಾಗ್ಬೇಕು, ಅವಿಗೂ ಒಳ್ಳೇದಾಗ್ಬೇಕು. ಪ್ರತಿಯೊಂದು ಇಂಟರ್ವ್ಯೂ ಹೇಳಿದಾರೆ, ಬರೀ ನಾವು ದುಡ್ಡು ಮಾಡೋದಲ್ಲ, ಬರೀ ನಾನು ಜೇಬ್ ತುಂಬಿದ್ರೆ ಸಾಲದು, ನಿಮ್ಗೂ ಒಳ್ಳೇದಾಗ್ಬೇಕು, ಅವಿಗೂ ಒಳ್ಳೇದಾಗ್ಬೇಕು. ಈ ಸಿನಿಮಾ ಇಂದ ಎಲ್ರಿಗೂ ಒಂದೊಂದು ಲೈಫ್ ಅಂತ ಯಾರ್ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಅವ್ರಿಗೆಲ್ಲ ಇದು ಒಳ್ಳೇದಾಗ್ಬೇಕಂತ. ನಾನು ಬೆಳಗ್ಗೆ ನೋಡಿದಾಗ ಆಮೇಲೆ ಸುಮಾರು ಕಡೆ ಫೋನ್ಗಳು ಬರ್ತಾ ಇದೆ ಆಲ್ರೆಡಿ, ಮೈಸೂರು ಆಗಿರ್ಬೋದು, ಎಲ್ಲಾ ಕಡೆ ತುಮಕೂರು, ಕುಣಿಗಲು, ದುರ್ಗಾ, ಸೊ ಈ ಕಡೆ ಎಲ್ಲ ಸಿನಿಮಾ ಒಂದು ಮುಕ್ಕಾಲ್ ಥಿಯೇಟರ್ ತುಂಬ್ತಾ ಇದೆ. ಸೊ ನನಗೆ ಈ ಸಿನಿಮಾ ಒಂದು ಒಳ್ಳೆ ಓಪನಿಂಗ್ ಕೊಟ್ಟೈತೆ. ಅಂಡ್ ಬಿಗ್ ಬಾಸ್ ಅಂತ ಬಂದ್ಮೇಲೆ ಜನಕ್ಕೆ ಇನ್ನೂ ಹತ್ರ ಆದ್ರಿಂದ ಜನ ಒಂದು ಕುತೂಹಲ ಇದೆ, ಏನ್ ಮಾಡಿದ್ದೇನೆ ಸಿನಿಮಾ ಅಂತ ಜನ ನೋಡ್ತಾ ಇದಾರೆ. ಸೊ ಇದೇ ತರ ಈ ಪ್ಯಾಟರ್ನ್ ಕಂಟಿನ್ಯೂ ಆಗ್ಲಿ. ಫಸ್ಟ್ ಡೇ ಫಸ್ಟ್ ಶೋ ಯಾವ ತರ ಓಪನಿಂಗ್ ತಗೊಂಡು ಜನ ಯಾವ ತರ ಖುಷಿ ಪಟ್ಟಿದ್ರು, ಐ ಥಿಂಕ್ ಫ್ರೈಡೇ ಸ್ಯಾಟರ್ಡೇ ಸಂಡೇ ಅದೇ ತರ ಒಂದು ಮೌತ್ ಪಬ್ಲಿಸಿಟಿ ಆಗಿ ಸಿನಿಮಾ ಇನ್ನೊಂದು ಮಟ್ಟಕ್ಕೆ ರೀಚ್ ಆದ್ರೆ ಎಲ್ರಿಗೂ ಸರ್, ಪ್ರೊಡ್ಯೂಸರ್, ಡೈರೆಕ್ಟರ್, ನನಗೆ, ಅವಿನಾಶ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಐ ಥಿಂಕ್ ಒಂದು ಒಳ್ಳೆ ಲೈಫ್ ಆಗುತ್ತೆ. ನನ್ಗೂ ತಂದೆ ತಾಯಿ ಇಷ್ಟು ವರ್ಷ ನನ್ನ ಮಗ ಇವಾಗ ಒಂದು ಹಿಟ್ ಕೊಡ್ತಾನೆ, ಅವಾಗ ಒಂದು ಹಿಟ್ ಕೊಡ್ತಾನೆ ಅಂತ ಕಾಯ್ತಾ ಇರೋರಿಗೆ ಐ ಥಿಂಕ್ ಇದರಿಂದ ಇನ್ನೊಂದು ಜರ್ನಿ ನಂದು ಸಿನಿಮಾ ಶುರು ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಇನ್ಮೇಲೆ ಯಾರಾದ್ರೂ ಡೈರೆಕ್ಟರ್, ಪ್ರೊಡ್ಯೂಸರು
ಮಾಸ್ ಸಬ್ಜೆಕ್ಟ್ ಮಾಡ್ಬೇಕಂತ ಬಂದಾಗ ಖಂಡಿತ ಇದೊಂದು ಎಕ್ಸಾಂಪಲ್ ಆಗುತ್ತೆ. ಇಲ್ಲಪ್ಪ ಧರ್ಮ ಮಾಡ್ತಾನೆ, ಇದ್ರಲ್ಲಿ ಮಾಡಿದಾನೆ, ಸೆಂಟಿಮೆಂಟ್ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದಾನೆ, ಸೊ ಮಾಸ್ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದಾನೆ ಅಂತ ಕೆಲವೊಂದ್ಸಲ ಆತರ ಒಂದು ಹೋಪ್ ಇದೆ, ಇದರಿಂದ ಆಗುತ್ತೆ, ಒಂದು ಒಳ್ಳೇದಾಗುತ್ತೆ ಅಂತ. ದಯವಿಟ್ಟು ಪ್ರತಿಯೊಂದು ಹೇಳೋದು ಒಂದೇ, ತಲ್ವಾರ್ ಬರೀ ಮಾಸ್ ಅಲ್ಲ, ಫ್ಯಾಮಿಲಿ ಪ್ರತಿಯೊಬ್ರು, ಮನೆ ಮಕ್ಕಳು, ದೊಡ್ಡವರು, ತಾಯಂದಿರು ಪ್ರತಿಯೊಬ್ಬರು ಕೂತ್ಕೊಂಡು ನೋಡುವಂತ ಒಂದು ಸಿನಿಮಾ, ಒಂದು ಮೆಸೇಜ್ ಇದೆ. ಸೆಕೆಂಡ್ ಹಾಫ್ ಅಂತೂ ನಾನ್ ನೋಡಿದಾಗೆ ಸುಮಾರು ಜನ ಕಣ್ಣೀಲ್ ಹಾಕಿದ್ದಾರೆ ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ ಅಲ್ಲಿ. ಸೊ ಬನ್ನಿ ಸಿನಿಮಾನ ನೋಡಿ, ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳಿ. ಸೊ ಡೈರೆಕ್ಟರ್ಗೆ ಮೊದಲನೇದಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಮುರಳಿ ಅವ್ರಿಗೆ. ಯಾಕಂದ್ರೆ ಒಂದು ಇದು ಇರುತ್ತಲ್ಲ ಸರ್, ಒಂದು ಹೀರೋ ಮೇಲೆ ಒಂದು ನಂಬಿಕೆ ಇರುತ್ತೆ. ಇವಾಗ ನನ್ನ ನೋಡಿದಾಗ ಒಂದು ಅವ್ರು ನೋಡಿದ್ರು ಮುಮ್ತಾಜ್ ನಮ್ದು ಅವ್ರದ್ದು ಕಾಂಬಿನೇಷನ್ ಇದ್ದಾಗ ಅದ್ರ ಮೇಲೆ ಲವ್ ಸ್ಟೋರಿ, ಅದ್ರಲ್ಲಿ ಎಲ್ಲೋ ಒಂದು ಆಕ್ಷನ್ ಮಾಡಿದಾಗ ಅವ್ರಿಗೆ ಅನ್ಸ್ತು ಇಲ್ಲ ಧರ್ಮನ ಹಾಕೊಂಡು ಸಿನಿಮಾ ಮಾಡ್ಬೇಕಂತ. ಸೊ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕಂದ್ರೆ ಒಂದು ಇದೇ ಇಟ್ಕೊಂಡ್ರು, ನಂಬಿಕೆ ಇಟ್ಕೊಂಡ್ರು, ಇಲ್ಲ ಧರ್ಮಕ್ಕೆಲ್ಲ ನಾನು ಮಾಡಿಸ್ತೀನಿ, ಅವ್ರು ಮಾಡ್ತಾರೆ ಅನ್ನೋದನ್ನ ಅದೇ ತರ ತೋರಿಸ್ತಾರೆ. ಅಂಡ್ ಪ್ರೊಡ್ಯೂಸರ್ಸ್ ಅವರು ಕ್ಯಾಮ್ರಾಮನ್ ಆಗೂ ವರ್ಕ್ ಮಾಡಿದ್ದಾರೆ ಸಿನಿಮಾಲಿ, ಸುರೇಶ್ ಬೈಸೂರ್ ಸರ್. ಸೊ ಅವ್ರಿಗೂ ಅಷ್ಟೇ, ಫಸ್ಟ್ ಬಂದು ಮೀಟ್ ಮಾಡಿದಾಗ ನಾನು ಫುಲ್ ಆರಾಮಾಗಿ ಗಾಡಿ ಅಷ್ಟಿರ್ಲಿಲ್ಲ, ಗ್ಲಾಸ್ ಹಾಕೊಂಡು ಆರಾಮಾಗಿ ಬಂದೆ. ಆಮೇಲೆ ಅವ್ರಿಗೆ ಒಂದು ಇದಿತ್ತು, ಹಿಂಗೆ ಧರ್ಮನ ಈ ತರ ತೋರಿಸ್ಬೋದಾ ಅಂತ ಅವ್ರಿಗೂ ಒಂದು ಕುತೂಹಲ, ಒಂದು ಸಡನ್ ಥಾಟ್ ಬಂತು. ಬಟ್ ಒಂದು ಫೋಟೋ ಶೂಟ್ ಮಾಡಿದ್ವಿ, ಅವ್ರು ಒಂದು ತಿಂಗಳು ಟೈಮ್ ಕೊಟ್ಟರು, ದಾಡಿ ಮತ್ತೆ ಕೂದಲೆಲ್ಲ ಬಿಟ್ಟು ಒಂದು ಫೋಟೋ ಶೂಟ್ ಮಾಡಂತ. ಫೋಟೋ ಶೂಟ್ ಎಲ್ಲ ಅವ್ರು ನೋಡ್ಬಿಟ್ಟು ಫೋಟೋ ಶೂಟ್ ಮಾಡಿದಾಗ ಅವ್ರು ಬಹಳ ಖುಷಿ ಆಯ್ತು. ಇಲ್ಲ ಮಾಡೋಣ, ಇದು ಏನೇ ಆದ್ರೂ ಮಾಡೋಣ, ನಿನ್ನೆ ಮಾಡೋದು ಈ ಸಬ್ಜೆಕ್ಟ್ ಅಂತ ಅವರು ಒಂದು ತುಂಬಾ ಧೈರ್ಯ ತುಂಬಿಸಿ ಮಾಡಿದ್ದಾರೆ. ಸೊ ಇವತ್ತು ನಿರ್ಮಾಪಕರು ಇದ್ರೇನೆ ನಾವಲ್ಲ ಸರ್, ಯಾಕಂದ್ರೆ ನನಗೆ ಮನೆಯಿಂದ ತಂದು ದುಡ್ಡು ಹಾಕಿ ಸಿನಿಮಾ ಮಾಡಂತ ಶಕ್ತಿ ನಮಗಿಲ್ಲ. ಬಟ್ ಇವ್ರು ಉಳಿಬೇಕು, ನಿರ್ಮಾಪಕರು ಉಳಿದ್ರೆ ನಾಳೆ ದಿನ 100 ಜನಕ್ಕೆ ಕೆಲಸ ಸಿಗುತ್ತೆ, ಚಿತ್ರರಂಗದಲ್ಲಿ ಕೆಲಸ ಸಿಗುತ್ತೆ. ಇವ್ರ ಜೇಬ್ ತುಂಬಿದ್ರೆ ಎಲ್ರಿಗೂ ಒಂಥರ ಕೆಲಸ ಸಿಗುತ್ತೆ. ಸೊ ದಯವಿಟ್ಟು ಎಲ್ರು ಸ್ವಲ್ಪ ಫ್ರೀ ಟೈಮ್ ಮಾಡ್ಕೊಂಡು ಬನ್ನಿ ಸಿನಿಮಾ ನೋಡಿ, ಹರಿಸಿ ಬೆಳೆಸಿ, ನಮ್ಮ ನಿರ್ಮಾಪಕರು ಜೇಬ್ ತುಂಬಲಿ. ಅಂಡ್ ಇನ್ನೊಂದು ಒಳ್ಳೊಳ್ಳೆ ಸಿನಿಮಾ ಮಾಡಕ್ಕೆ ಒಂದು ಅವಕಾಶ ಕೊಡಿ, ಅವ್ರಿಗೂ ನನ್ಗೊಂದು ಅವಕಾಶ ಕೊಡಿ, ನಮ್ಮ ಡೈರೆಕ್ಟರ್ಗೆ ಅವಕಾಶ ಕೊಡಿ, ಅವಿನಾಶ್ಗೊಂದು ಅವಕಾಶ ಕೊಡಿ. ಇದರಿಂದ ಒಳ್ಳೆ ಲೈಫ್ ಶುರು ಆಗುತ್ತೆ. ಸರ್ ಇದು ನನಗೆ ತುಂಬಾ ನಾಟಿದೆ ಸರ್ ಈ ಕತೆ ಮೇಲೆ ತಾಯಿ ಸೆಂಟಿಮೆಂಟ್. ಯಾಕಂದ್ರೆ ಹಲವಾರು ಇಂಟರ್ವ್ಯೂ ಹೇಳಿದೀನಿ, ನಾನು ಚಿಕ್ಕ ವಯಸ್ಸಲ್ಲೇ ನಮ್ಮ ತಾಯಿ ಅವ್ರ ಕೈನ ಕಳ್ಕೊಂಡು ಇವತ್ತಿನವರೆಗೂ ನನ್ನ ಬೆಳೆಸಿರೋದು, ಇಡೀ ಜೀವನನೇ ನಮ್ಗೆ, ನಮ್ಮ ಅಪ್ಪಗೆ, ನಮ್ಮ ಅಕ್ಕಗೆ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಯಾಕಂದ್ರೆ ಒಂದ್ ಕೈ ಇಲ್ಲ, ಇವತ್ತಿನವರೆಗೂ ಯಾವ್ದೇ ಇಂಟರ್ವ್ಯೂ ನೋಡಿದ್ರೆ ದುಪ್ಪಟ್ಟ ಹಾಕೊಂಡಿರ್ತಾರೆ ನಮ್ಮ ತಾಯಿಗೆ. ಸೊ ನನ್ಗೆ 2 ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ಆಕ್ಸಿಡೆಂಟ್ ಆಗಿ ಅವ್ರ ಕೈ ಕಳ್ಕೊಂಡ್ರು. ಇವತ್ತಿನವರೆಗೂ ಬರೀ ಅರ್ಧ ಕೈನೇ ಇರೋದು. ಸೊ ತಾಯಿ ಸೆಂಟಿಮೆಂಟ್ ಅಂತ ಬಂದಾಗ ಆಬ್ವಿಯಸ್ಲಿ ಅದು ನೋಡಿದಾಗ ಅದು ಒಂದು ಇದಾಗುತ್ತೆ. ಯಾಕಂದ್ರೆ ಒಂದು ತಾಯಿ ಅನ್ನೋದು ಎಷ್ಟು ಒಂದು ಜೀವನನೇ, ಮಕ್ಳಿಗೋಸ್ಕರ, ಒಂದು ಗಂಡನಿಗೋಸ್ಕರ ಅವ್ರ ಜೀವನನೇ ಇದ್ ಮಾಡ್ಬಿಡ್ತಾರೆ, ಅಯ್ಯೋ ಅವ್ರು ಚೆನ್ನಾಗಿರ್ಬೇಕಂತ. ಬಟ್ ಈ ಸಿನಿಮಾಲಿ ಪಶ್ಚಾತ್ತಾಪ ಅನ್ನೋದು ಇದೆಯಲ್ಲ, ಒಬ್ಬ ಹುಡುಗ ಮಾಡಿದ ಒಂದೇ ಒಂದು ತಪ್ಪಿಗೆ. ಸೊ ಆ ನೋವು ನನಗೆ ನೋಡೋವಾಗ ಒಂದು ಸೆಕೆಂಡ್ ಎದ್ ಬಂದ್ಬಿಡೋಣ ಅನ್ಸ್ಬಿಡುತ್ತೆ. ಯಾಕಂದ್ರೆ ಹುಡುಗ ತಪ್ಪು ಮಾಡಿದಾಗ ಪಶ್ಚಾತ್ತಾಪ ಪಡೋದಿಲ್ಲ, ಒಬ್ಬ ಫ್ಯಾಮಿಲಿಗೆ ಇಷ್ಟೊಂದು ನೋವು ಆಗಿರುತ್ತಂತ ಅದು ಸಿನಿಮಾಲಿ ಇರೋದು. ಸೊ ನನ್ನ ತಾಯಿನ ನಾನು ನೋಡಿದಾಗ, ಅವ್ರಿಗೆ ಆಗಿದ್ದಾಗ, ಆಕ್ಸಿಡೆಂಟ್ ಆದಾಗ, ಇಲ್ಲಿವರೆಗೂ ನನ್ನ ಒಂದು ಸಾಕಿ ಬೆಳೆಸಿರಲ್ಲ. ಸೊ ಅದೊಂದು ಆಬ್ವಿಯಸ್ಲಿ ಇರುತ್ತೆ, ತಾಯಿ ಅನ್ನೋದು ಅದೊಂದು ಶಕ್ತಿ ಸರ್. ಅದು ಅದಕ್ಕೆ ನನ್ನ ಪ್ರತಿಯೊಬ್ಬರಿಗೂ ಅದೊಂದು ಮೆಸೇಜ್ ಇದೆ. ಬರೀ ತಲ್ವಾರ್ ಅಂದ್ರೆ ರೌಡಿಸಮ್ ಅಂತ ಬಿಟ್ಕೊಡ್ಬೇಡಿ, ಸಿನಿಮಾ ಬಂದು ನೋಡಿ, ಒಳ್ಳೆ ಮೆಸೇಜ್ ಇದೆ ಸಿನಿಮಾ.